ನಮಸ್ತೆ ವಿದ್ಯಾರ್ಥಿಗಳೇ, 6ನೇ ತರಗತಿಯ ಸಮಾಜ ವಿಜ್ಞಾನ ಪಾಠಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ ಯೂನಿಟ್ 7 ಮಧ್ಯಕಾಲೀನ ಭಾರತ ಕಲೆ ಮತ್ತು ಸಾಹಿತ್ಯದ ಬಗ್ಗೆ ತಿಳಿದಿದ್ದೇವೆ. ಯಾವೆಲ್ಲ ವಿಚಾರಗಳನ್ನು ನಾವು ಕಳೆದ ತರಗತಿಯಲ್ಲಿ ತಿಳಿದಿದ್ದೇವೆ? ನೆನಪು ಮಾಡಿ ನೋಡೋಣ. ಭಾರತದ ವಾಸ್ತುಶಿಲ್ಪದ ಬಗ್ಗೆ ತಿಳಿದಿದ್ದೇವೆ ಅಲ್ವಾ? ಭಾರತದ ವಾಸ್ತುಶಿಲ್ಪಗಳನ್ನು ಯಾವುದನ್ನೆಲ್ಲ ತಿಳಿದುಕೊಂಡಿದ್ದೇವೆ? ಕೋನಾರ್ಕದ ಸೂರ್ಯ ದೇವಾಲಯ, ಆಮೇಲೆ ಪಂಚರಥ ಅಥವಾ ಪಾಂಡವ ಕ್ಷೇತ್ರ, ಕೈಲಾಸ ಗುಹಾ ದೇವಾಲಯ. ಇವುಗಳ ವಿಶೇಷತೆ ಏನು? ಪಂಚರಥ ಅಥವಾ ಪಾಂಡವ ಕ್ಷೇತ್ರ ಮತ್ತು ಕೈಲಾಸ ಗುಹಾ ದೇವಾಲಯದ ವಿಶೇಷತೆ ಏನು? ಹೌದು, ಏನು? ಏಕಶಿಲೆಯಿಂದ ನಿರ್ಮಿಸಲ್ಪಟ್ಟಂತಹ ದೇವಾಲಯಗಳಾಗಿವೆ. ಏಕಶಿಲೆಯಿಂದ ನಿರ್ಮಿಸಲ್ಪಟ್ಟಂತಹ ವಾಸ್ತುಶಿಲ್ಪದ ನಂತರ ಯಾವ ರೀತಿಯ ದೇವಾಲಯಗಳನ್ನು ನಿರ್ಮಿಸಲಾಯಿತು? ಬೃಹದೀಶ್ವರ ದೇವಾಲಯಗಳು. ಅಂದರೆ ಅದರ ಹೆಸರೇ ಹೇಳ್ತದಲ್ವಾ, ಬೃಹತ್ ಆಗಿರುವಂತಹ ದೇವಾಲಯಗಳು, ಅವುಗಳ ವಾಸ್ತುಶಿಲ್ಪಗಳು. ಆ ದೇವಾಲಯಗಳಲ್ಲಿದ್ದಂತಹ ವಿಶೇಷತೆ ಏನು? ಯಾವ ರೀತಿಯ ವಾಸ್ತುಶಿಲ್ಪಗಳಿದ್ದುವು ಹೇಳಿ ನೋಡೋಣ. ರಾಮಾಯಣ, ಮಹಾಭಾರತ, ಭಾಗವತದ ಕಥಾಪಾತ್ರಗಳ ಚಿತ್ರಣಗಳನ್ನು ಇದರಲ್ಲಿ ನಾವು ಕಾಣಬಹುದು. ಅದರ ನಂತರ ನಾವು ಯಾವ ದೇವಾಲಯವನ್ನು ಕಂಡೆವು? ಕಾಮಾಖ್ಯ ದೇವಾಲಯ. ಇಲ್ಲಿ ಕೂಡ ನಾವು ಹಲವು ಶಿಲ್ಪಗಳನ್ನು ಕಂಡೆವು. ಇಲ್ಲಿ ದೇವತೆಗಳ ಕೆತ್ತನೆಗಳನ್ನು ನಾವು ಕಾಣಬಹುದು. ಅದರ ನಂತರ ಖಜುರಾಹೋ ದೇವಾಲಯಗಳನ್ನು ಕಂಡೆವು. ಇಲ್ಲಿರುವಂತಹ ಕೆತ್ತನೆಗಳು ಯಾವುದು? ಸಾಮಾನ್ಯ ಜನರ ಜೀವನದ ರೀತಿ, ಅವರ ಕಸುಬುಗಳನ್ನು ಕೆತ್ತಲಾಗಿತ್ತು. ಈ ರೀತಿ ನಮ್ಮ ವಾಸ್ತುಶಿಲ್ಪವು ಈ ರೀತಿ ಹಂತ ಹಂತವಾಗಿ ಒಂದೊಂದೇ ಬದಲಾವಣೆಗಳನ್ನು ನಾವು ಕಂಡೆವು. ಇದು ಮಧ್ಯಕಾಲೀನ ಭಾರತದ ವಾಸ್ತು ಶೈಲಿಯಾಗಿತ್ತು. ಇದನ್ನು ನಾವು ಹಿಂದಿನ ತರಗತಿಯಲ್ಲಿ ಕಲಿತಿದ್ದೇವೆ. ಇನ್ನು ಮುಂದೆ ಮಧ್ಯಕಾಲೀನ ಭಾರತದ ಇಂಡಿಯಾ ಇಸ್ಲಾಮಿಕ್ ಶೈಲಿ. ಮಧ್ಯಕಾಲೀನ ಭಾರತ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ. ಯಾವ ಶತಮಾನವನ್ನು ನಾವು ಮಧ್ಯಕಾಲೀನ ಭಾರತ ಅಂತ ಹೇಳ್ತೇವೆ? 6ನೇ ಶತಮಾನದಿಂದ 18ನೇ ಶತಮಾನದ ತನಕ ನಾವು ಮಧ್ಯಕಾಲೀನ ಭಾರತ ಅಂತ ಹೇಳಿದ್ದೇವಲ್ವಾ? ಆ ಕಾಲದಲ್ಲಿ ಆಳ್ವಿಕೆ ಮಾಡಿದವರು ಯಾರ್ಯಾರಾಗಿದ್ರು? ಮೊಘಲರು, ಸುಲ್ತಾನರು. ಮೊಘಲರು ಮತ್ತು ಸುಲ್ತಾನರು ಭಾರತದಲ್ಲಿ ನಿರ್ಮಿಸಿರುವಂತಹ ವಾಸ್ತುಶಿಲ್ಪದ ಶೈಲಿಯನ್ನು ನಾವು ಇಂಡಿಯಾ ಇಸ್ಲಾಮಿಕ್ ವಾಸ್ತುಶೈಲಿ ಅಂತ ಕರೆದೆವು. ಹಾಗಿದ್ರೆ ಅಲ್ಲಿ ಇಂಡಿಯಾ ಅಂತ ಹೇಳುವಂತಹ ಹೆಸರಿದೆ ಅಲ್ಲ ಮಕ್ಕಳೇ? ಇಂಡಿಯಾ ಇಸ್ಲಾಮಿಕ್ ಶೈಲಿ. ಇಂಡಿಯಾ ಅಂತ ಹೇಳಿದ್ರೆ ಭಾರತದಲ್ಲಿದ್ದಂತಹ ವಾಸ್ತುಶಿಲ್ಪಿಗಳು ಮತ್ತು ಇಸ್ಲಾಮಿಕ್ ಶೈಲಿಯನ್ನು ಹೊಂದಿರುವಂತಹ ಶಿಲ್ಪಿಗಳು. ಇಸ್ಲಾಮಿಕ್ ಶಿಲ್ಪಿಗಳು ಯಾರಾಗಿರ್ಬೋದು? ತುರ್ಕಿ ಮತ್ತು ಪರ್ಷಿಯಾದಲ್ಲಿದ್ದಂತಹ ಶಿಲ್ಪಿಗಳು. ಅವರನ್ನು ಭಾರತಕ್ಕೆ ಕರೆತಂದು ಅವರ
ಅವರ ಶಿಲ್ಪದ ಶೈಲಿಯನ್ನು ಮತ್ತು ಭಾರತದ ಶಿಲ್ಪಿಗಳ ಶೈಲಿಯನ್ನು ಒಟ್ಟು ಸೇರಿಸಿ ಭಾರತದಲ್ಲಿ ಹೊಸ ರೀತಿಯ ವಾಸ್ತುಶಿಲ್ಪವನ್ನು ರೂಪೀಕರಿಸಿದರು. ಇಂದಿನ ತರಗತಿಯಲ್ಲಿ ನಾವು ಮಧ್ಯಕಾಲೀನ ಭಾರತದಲ್ಲಿ ಇಂಡಿಯಾ ಇಸ್ಲಾಂ ವಾಸ್ತುಶೈಲಿಯನ್ನು ಕಲೀಲಿಕ್ಕಿದ್ದೇವೆ. ಇದನ್ನು ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿ ಅಂತ ಕರಿತೇವೆ. ಇಷ್ಟೇ ಅಲ್ಲದೆ ದಕ್ಷಿಣ ಭಾರತದ ವಾಸ್ತುಶೈಲಿಯನ್ನು ಕಲೀಲಿಕ್ಕಿದ್ದೇವೆ. ಅದೇ ರೀತಿ ಕೋತಿಕ್ ಶೈಲಿ, ಪೋರ್ಚುಗೀಸರು ಭಾರತಕ್ಕೆ ಬಂದು ಅವರು ಅವರದೇ ಆದಂತಹ ವಾಸ್ತುಶೈಲಿಯನ್ನು ರೂಪಿಸಿದ್ದಾರೆ. ಇದನ್ನು ಕೂಡ ನಾವು ಇಂದಿನ ತರಗತಿಯಲ್ಲಿ ಕಲೀಲಿಕ್ಕಿದ್ದೇವೆ. ಮೊತ್ತ ಮೊದಲಾಗಿ ನಾವು ಇಂಡೋ ಇಸ್ಲಾಮಿಕ್ ಶೈಲಿಯನ್ನು ಕಲಿಯೋಣ. ಹಾಗಿದ್ರೆ ಇಂಡೋ ಇಸ್ಲಾಮಿಕ್ ಶೈಲಿ ಅಂದ್ರೆ ಏನು? ಭಾರತೀಯ ಶಿಲ್ಪಿಗಳು ಹಾಗೆ ಪರ್ಷಿಯಾ ಮತ್ತು ತುರ್ಕಿಸ್ತಾನದಿಂದ ಬಂದಂತಹ ಶಿಲ್ಪಿಗಳು ಒಟ್ಟು ಸೇರಿ ಭಾರತದಲ್ಲಿ ನಿರ್ಮಿಸಿರುವಂತಹ ವಾಸ್ತುಶೈಲಿಯೇ ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿ. ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿ ಹೇಗಿರ್ತದೆ ಎಂಬುದನ್ನು ಒಂದು ಸಣ್ಣ ಚಿತ್ರದ ಮೂಲಕ ಗಮನಿಸೋಣ. ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿ ಹೇಗಿದೆ ಅಂತ ನೋಡಿದ್ರಲ್ಲ, ಅವುಗಳ ವಿಶೇಷತೆ ಏನು ಹೇಳಿ ನೋಡೋಣ. ಮಿನಾರುಗಳಿವೆ, ಕಮಾನುಗಳಿವೆ, ಗುಮ್ಮಟಗಳಿವೆ, ಅಲಂಕಾರಕ್ಕಾಗಿ ಹೂಗಳನ್ನು ಕೆತ್ತಿಡಲಾಗಿದೆ, ಸಸ್ಯಗಳ ರೂಪವನ್ನು ಕೆತ್ತಲಾಗಿದೆ. ಆಮೇಲೆ ಕಟ್ಟಡಗಳ ನಿರ್ಮಾಣಕ್ಕೆ ಕುಮ್ಮಯ, ಕೆಂಪು ಮಣ್ಣು, ಮಾರ್ಬಲ್ಗಳನ್ನು ಬಳಕೆ ಮಾಡಲಾಗಿದೆ. ಕಟ್ಟಡಗಳ ಮುಂಭಾಗದಲ್ಲಿ ವಿಶಾಲವಾದಂತಹ ಹೂತೋಟಗಳಿವೆ. ಇದೆಲ್ಲವನ್ನು ನಾವು ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿ ಎಂದು ಗುರುತಿಸ್ತೇವೆ. ಹಾಗಿದ್ರೆ ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯ ವಿಶೇಷತೆ ಏನು ಎಂಬುದನ್ನು ನೀವು ತಿಳಿದಿರಿ. ನಿಮ್ಮ ನೋಟು ಪುಸ್ತಕದಲ್ಲಿ ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯ ವಿಶೇಷತೆಯ ಬಗ್ಗೆ ಸಣ್ಣ ಟಿಪ್ಪಣಿಯನ್ನು ಬರೆಯಿರಿ. ಇಂತಹ ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯಂತಹ ಹಲವು ವಾಸ್ತುಶಿಲ್ಪಗಳು ಭಾರತದಲ್ಲಿ ನಿರ್ಮಾಣಗೊಂಡವು. ಅವುಗಳು ಯಾವುದೆಲ್ಲ ಎಂಬುದನ್ನು ಒಂದೊಂದಾಗಿ ನೋಡೋಣ. ಮೊದಲಾಗಿ ಕುತುಬ್ ಮಿನಾರ್ ಕೇಳಿರ್ಬೋದಲ್ವಾ ನೀವು? ಈಗ ಕುತುಬ್ ಮಿನಾರ್ನ ಚಿತ್ರವನ್ನು ಗಮನಿಸಿ. ಗಮನಿಸಿದಿರಲ್ಲ, ಕುತುಬ್ ಮಿನಾರ್ ಭಾರತದಲ್ಲಿ ಮೊತ್ತ ಮೊದಲ ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯ ಶಿಲ್ಪವಾಗಿದೆ. ಕುತುಬ್ ಮಿನಾರನ್ನು ಪ್ರಾರಂಭ ಮಾಡಿರುವಂಥದ್ದು ಕುತುಬ್ ಬಿನ್ ಐಬಕ್ ಆದರೂ ಕೂಡ ಇದರ ಕೆಲಸವನ್ನು ಪೂರ್ತಿಗೊಳಿಸಿರುವವನು ಇಲ್ತಮಿಷನು ಇದರ ಕೆಲಸವನ್ನು ಪೂರ್ತಿಗೊಳಿಸಿದನು. ಇದು ಅತ್ಯಂತ ಎತ್ತರವಾದ ಗೋಪುರ, ಗೋಪುರಕ್ಕೆ ಹೊಂದಿಕೊಂಡಿರುವಂತಹ ಬಾಲ್ಕನಿ ಇದರ ವಿಶೇಷವಾಗಿದೆ. ಅಷ್ಟೇ ಅಲ್ಲದೆ ಸಣ್ಣ ಪರಿಚಯವನ್ನು ಕೂಡ ಮಾಡಿಕೊಳ್ಳೋಣ. ಕುತುಬ್ ಮಿನಾರ್. ಕುತುಬ್ ಮಿನಾರ್ ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯಾಗಿದೆ. ಕುತುಬ್ ಮಿನಾರ್ ಭಾರತದ ದೆಹಲಿಯಲ್ಲಿರುವ ಸ್ಮಾರಕ ಮತ್ತು ಕಟ್ಟಡಗಳ ಸಮೂಹವಾಗಿದೆ. ಇಲ್ಲಿರುವ ಇತರ ಸ್ಮಾರಕಗಳೆಂದರೆ ಕಬ್ಬಿಣದ ಕಂಬ. ಕುತುಬ್ ಮಿನಾರನ್ನು ಇಟ್ಟಿಗೆಗಳಿಂದ ನಿರ್ಮಾಣ ಮಾಡಲಾಗಿದೆ. ಇದು ಅತ್ಯಂತ ಎತ್ತರವಾದ ಕಟ್ಟಡವಾಗಿದೆ. ಇದು 72.5 ಮೀಟರ್ ಎತ್ತರವಿದೆ. ಹಾಗಾಗಿ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ಗೋಪುರವಾಗಿದೆ. ಕುತುಬ್ ಮಿನಾರಿನ ಒಳಭಾಗ ಕಬ್ಬಿಣದ ಸ್ತಂಭಗಳು, ಹಾಗೆಯೇ ಹೊರಭಾಗದಲ್ಲಿ ಕೆಂಪು ಮರಳು ಶಿಲೆ ಮತ್ತು ಅಮೃತ ಶಿಲೆಯಿಂದ ಕಟ್ಟಲಾಗಿದೆ. ಇದರಲ್ಲಿ 379 ಹಂತಗಳ ಸುರುಳಿಯಾಕಾರದ ಮೆಟ್ಟಿಲುಗಳಿವೆ. ಇದು ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಕುತುಬ್ ಮಿನಾರ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದಿರಲ್ಲ? ಹಾಗಾದ್ರೆ
ನಿಮಗೊಂದು ಮನೆ ಕೆಲಸವಿದೆ. ಕುತುಬ್ ಮಿನಾರ್ ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯಲ್ಲಿ ಇದೆ ಎಂಬುದನ್ನು ಹೇಗೆ ನೀವು ಸಮರ್ಥಿಸ್ತೀರಿ? ಅದಕ್ಕೆ ಕಾರಣವನ್ನು ನೀಡಿ. ಯಾವೆಲ್ಲ ಕಾರಣಗಳನ್ನು ಕೊಡ್ತೀರಿ? ಇದೊಂದು ಮಿನಾರ್ ಆಗಿದೆ ಅಲ್ವಾ? ಆಮೇಲೆ ಕೆಂಪು ಮರಳು ಶಿಲೆಗಳಿಂದ ನಿರ್ಮಿತವಾಗಿರುವಂತಹ ಕಟ್ಟಡವಾಗಿದೆ. ಆಮೇಲೆ ಅಮೃತ ಶಿಲೆಯಿಂದ ಕಟ್ಟಲಾಗಿದೆ. ಇನ್ನು ಹೆಚ್ಚಿನ ಮಾಹಿತಿಗಳನ್ನು ನೀವು ಸಂಗ್ರಹಿಸಿ ಬರೆಯಿರಿ. ಹಾಗಾಗಿ ಮಕ್ಕಳೇ, ಇಂಡೋ ಇಸ್ಲಾಮಿಕ್ ಶೈಲಿಯ ಮೊದಲ ವಾಸ್ತುಶಿಲ್ಪವನ್ನು ನೀವು ನೋಡಿದಿರಿ. ಮೊಘಲರ ಕಾಲದಲ್ಲಿ ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯು ಹೆಚ್ಚು ಪ್ರಚಾರವನ್ನು ಪಡೆಯಿತು. ಹಾಗಾಗಿ ಹಲವು ದೇವಾಲಯಗಳು, ಹಲವು ಕೋಟೆಗಳು, ಸಮಾಧಿಗಳು ಈ ವಾಸ್ತುಶಿಲ್ಪದಲ್ಲಿ ರೂಪೀಕರಿಸಲ್ಪಟ್ಟವು. ಅದು ಯಾವುದೆಂಬುದನ್ನು ಒಂದೊಂದಾಗಿ ನೋಡೋಣ. ದೆಹಲಿಯಲ್ಲಿರುವ ಹುಮಾಯೂನ್ನ ಸಮಾಧಿ. ದೆಹಲಿಯಲ್ಲಿರುವ ಹುಮಾಯೂನ್ನ ಸಮಾಧಿಯ ಚಿತ್ರವನ್ನು ಗಮನಿಸಿ. ಚಿತ್ರವನ್ನು ಗಮನಿಸಿದಿರಲ್ಲ? ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇದೆಯಾ ಎಂಬುದನ್ನು ನೀವು ಕೂಲಂಕುಷವಾಗಿ ಪರೀಕ್ಷಿಸಬೇಕು. ದೆಹಲಿಯ ಹುಮಾಯೂನ್ನ ಸಮಾಧಿಯು ಸುಂದರವಾದಂತಹ ಹೂತೋಟದ ಮಧ್ಯದಲ್ಲಿದೆ ಅಲ್ವಾ? ಕೆಂಪು ಮಣ್ಣು ಹಾಗೂ ಬೆಣ್ಣೆ ಕಲ್ಲಿನಿಂದ ನಿರ್ಮಿಸಲ್ಪಟ್ಟಂತಹ ವಾಸ್ತುಶಿಲ್ಪವಾಗಿದೆ. ಈತನ ಮರಣದ ನಂತರ ಈತನ ಮಡದಿಯಾದಂತಹ ಹಮೀದಾ ಬಾನು ಬೇಗಂ ಇದನ್ನು ನಿರ್ಮಿಸಿದ್ದಾರೆ ಅಲ್ವಾ? ದೆಹಲಿಯ ಹುಮಾಯೂನ್ನ ಸಮಾಧಿಯ ಕುರಿತು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹುಮಾಯೂನ್ನ ಸಮಾಧಿ. ಹೊಸದಿಲ್ಲಿಯಲ್ಲಿರುವ ಹುಮಾಯೂನ್ ಸಮಾಧಿಯು ಮುಘಲ್ ಅರಸರ ಕಾಲದಲ್ಲಿ ನಿರ್ಮಿಸಲಾಗಿದೆ. ಈ ಸಮಾಧಿಯನ್ನು ಹುಮಾಯೂನಿನ ಪತ್ನಿಯಾದ ಹಮೀದಾ ಬಾನು ಬೇಗಂನ ನೇತೃತ್ವದಲ್ಲಿ 1562ರಲ್ಲಿ ನಿರ್ಮಿಸಲಾಯಿತು. ಇದನ್ನು ಹುಮಾಯೂನ್ನ ಮರಣದ 9 ವರ್ಷಗಳ ನಂತರ ಕಟ್ಟಲಾಯಿತು. ಇದು ಆಕರ್ಷಕವಾದ ಉದ್ಯಾನವನವಾಗಿದೆ. ಇಲ್ಲಿ ನೀರಿನ ಕಾಲುವೆ ಕಾರಂಜಿ ಇಂದ ತುಂಬಿ ತುಳುಕುತ್ತಿದೆ. ಈ ಸಮಾಧಿಯನ್ನು ಮರಳು ಕಲ್ಲು ಹಾಗೂ ಬೆಣ್ಣೆ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಹಾಗಾದ್ರೆ ಮಕ್ಕಳೇ, ಹುಮಾಯೂನ್ನ ಸಮಾಧಿ ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯಲ್ಲಿದೆ ಎಂಬುದಕ್ಕೆ ಕಾರಣವನ್ನು ನೀಡಿ. ಯಾವೆಲ್ಲ ಕಾರಣಗಳನ್ನು ಹೇಳಬಹುದು? ಇದೊಂದು ಗುಮ್ಮಟವಾಗಿದೆ. ಆಮೇಲೆ ಕೆಂಪು ಬಣ್ಣದ ಮರಳು ಕಲ್ಲಿನಿಂದ ನಿರ್ಮಿಸಲಾಗಿದೆ ಹಾಗೂ ಬೆಣ್ಣೆ ಕಲ್ಲುಗಳಿಂದ ನಿರ್ಮಿಸಲಾಗಿದೆ. ಸುಂದರವಾದಂತಹ ಉದ್ಯಾನವನವಿದೆ. ಕಾಲುವೆ, ಕಾರಂಜಿ ಮುಂತಾದ ಮನೋಹರವಾದಂತಹ ದೃಶ್ಯಗಳಿವೆ. ಇವುಗಳೆಲ್ಲ ಆಧಾರದಲ್ಲಿ ಇದು ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯಲ್ಲಿದೆ ಎಂಬುದನ್ನು ನಾವು ಹೇಳಬಹುದು. ಹೆಚ್ಚಿನ ಮಾಹಿತಿಗಳನ್ನು ನೀವು ಕೂಡ ಕಂಡುಹಿಡಿದು ನಿಮ್ಮ ನೋಟು ಪುಸ್ತಕದಲ್ಲಿ ಬರೆಯಿರಿ. ನಾವೀಗ ಕುತುಬ್ ಮಿನಾರ್ ಅನ್ನು ನೋಡಿದೆವು, ಹುಮಾಯೂನ್ನ ಸಮಾಧಿಯನ್ನು ನೋಡಿದೆವು. ಅದೇ ರೀತಿ ಇನ್ನು ಮುಂದೆ ನಾವು ನೋಡ್ಲಿಕ್ಕಿರುವಂಥದ್ದು ತಾಜ್ ಮಹಲ್. ತಾಜ್ ಮಹಲ್ ಯಾವ ರೀತಿ ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯಲ್ಲಿದೆ ಎಂಬುದನ್ನು ನೋಡೋಣ. ಗಮನಿಸಿ. ಮೊಘಲರ ಚಕ್ರವರ್ತಿಯಾದಂತಹ ಶಹಜಹಾನನು ತನ್ನ ಪತ್ನಿಯಾದಂತಹ ಮುಮ್ತಾಜಳ ನೆನಪಿಗೋಸ್ಕರ ನಿರ್ಮಿಸಿರುವಂತಹ ಒಂದು ಸಮಾಧಿಯಾಗಿದೆ ತಾಜ್ ಮಹಲ್. ಇದು ಜಗತ್ತಿನ ಅದ್ಭುತಗಳಲ್ಲೇ ಒಂದು ಅದ್ಭುತವಾಗಿದೆ ಅಲ್ವಾ? ಈ ಒಟ್ಟು 7 ಅದ್ಭುತಗಳಲ್ಲಿ ಇದು ಒಂದು ಅದ್ಭುತವಾಗಿದೆ. ಯಾಕೆಂದ್ರೆ ಅಷ್ಟು ಸುಂದರವಾಗಿರಂತಹ ವಾಸ್ತುಶೈಲಿಯಾಗಿದೆ. ಇದನ್ನು ಅಮೃತ ಶಿಲೆಯಿಂದ ನಿರ್ಮಿಸಲಾಗಿದೆ. ಅಷ್ಟೇ ಅಲ್ಲದೆ ಸ್ಫಟಿಕ, ವೈಡೂರ್ಯ, ನೀಲಮಣಿ ಹೀಗೆ 28 ಮೌಲ್ಯಯುತವಾದಂತಹ ರತ್ನಗಳಿಂದ ನಿರ್ಮಿಸಲಾಗಿದೆ. ಇಂತಹ
ಒಂದು ವಾಸ್ತುಶಿಲ್ಪವು ಇಂಡೋ ಇಸ್ಲಾಮಿಕ್ ವಾಸ್ತು ಶೈಲಿಯಲ್ಲಿದೆ. ಹಾಗಿದ್ರೆ ಮಕ್ಕಳೇ, ಇಂಡೋ ಇಸ್ಲಾಮಿಕ್ ವಾಸ್ತು ಶೈಲಿಯಲ್ಲಿದೆ ಎಂಬುದನ್ನು ನೀವು ಗಮನಿಸಿದ್ರಿ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ತಾಜ್ ಮಹಲ್ ಭಾರತದ ಆಗ್ರಾದ ಯಮುನಾ ನದಿಯ ದಡದಲ್ಲಿ ಕಟ್ಟಲಾಗಿದೆ. ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾಗಿದೆ. ಭಾರತದ ಆಗ್ರಾದಲ್ಲಿರುವ ಭವ್ಯ ಸಮಾಧಿಯಾಗಿದೆ. ಇದನ್ನು ಮೊಘಲ್ ಚಕ್ರವರ್ತಿ ಶಹಜಹಾನ್ ತನ್ನ ನೆಚ್ಚಿನ ಪತ್ನಿ ಮಮ್ತಾಜ್ ಮಹಲ್ಳ ನೆನಪಿಗೆ ಕಟ್ಟಿರುತ್ತಾನೆ. ಇದು 1983ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿ ಗುರುತಿಸಲ್ಪಟ್ಟಿತು. ಅಮೃತಶಿಲೆಯಿಂದ ನಿರ್ಮಿಸಲಾದ ಗುಮ್ಮಟವಾಗಿದೆ. ದೊಡ್ಡ ಬಿಳಿ ಅಮೃತಶಿಲೆ ಕಟ್ಟಡವು ಚೌಕಾಕಾರದ ಪೀಠದ ಮೇಲೆ ನಿಂತಿದೆ. ಈ ಕಟ್ಟಡ ನಿರ್ಮಾಣ ಮಾಡಲು 1000 ಆನೆಗಳನ್ನು ವಸ್ತುಗಳ ಸಾಗಾಣಿಕೆಗೆ ಬಳಸಲಾಯಿತು. ತಾಜ್ ಮಹಲ್ ನಿರ್ಮಾಣಕ್ಕೆ ಭಾರತ ಮತ್ತು ಏಷ್ಯಾದಾದ್ಯಂತ ದೊರೆಯುವ ಹಲವು ಮೌಲ್ಯಯುತ ವಸ್ತುಗಳನ್ನು ಬಳಸಿ ನಿರ್ಮಿಸಲಾಯಿತು. ಅಂದರೆ ಅಮೃತಶಿಲೆ, ಸ್ಫಟಿಕ, ವೈಡೂರ್ಯ, ನೀಲಮಣಿ, ಒಟ್ಟಿನಲ್ಲಿ 28 ವಿಧಗಳ ಅತ್ಯಮೂಲ್ಯ ಹಾಗೂ ಅಮೂಲ್ಯ ರತ್ನಗಳನ್ನು ಬಿಳಿ ಅಮೃತಶಿಲೆಯನ್ನು ಕೊರೆದು ರಚಿಸಲಾಯಿತು. ತಾಜ್ ಮಹಲ್ನ ಕುರಿತು ಹೆಚ್ಚಿನ ಮಾಹಿತಿಯನ್ನು ತಿಳಿದಿರಲ್ಲ. ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯ ವಿಶೇಷತೆ ಏನು? ತಾಜ್ ಮಹಲಲ್ಲಿ ಕಾಣುವಂತಹ ವೈಶಿಷ್ಟ್ಯಗಳೇನು? ಗುರುತಿಸಿ ನೋಡೋಣ. ಇದು ಒಂದು ಗುಮ್ಮಟವಾಗಿದೆ. ಶಹಜಹಾನನ ಪತ್ನಿಯ ಸಮಾಧಿಯಾಗಿದೆ. ಚಂದ್ರಕಾಂತ ಶಿಲೆಯಿಂದ ನಿರ್ಮಿಸಲಾಗಿದೆ. ಸುಂದರವಾದಂತಹ ಉದ್ಯಾನವನಗಳಿವೆ. 28 ಅತ್ಯಮೂಲ್ಯ ರತ್ನಗಳಿಂದ ನಿರ್ಮಿಸಲಾಗಿದೆ ಎಂಬೆಲ್ಲ ವಿಚಾರಗಳನ್ನು ತಿಳಿದಾಗ ನಮಗೇನು ಅಂತ ತಿಳಿಯುತ್ತದೆ? ಇದು ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯಾಗಿದೆ. ಹಾಗಾಗಿ ಮಕ್ಕಳೇ, ನಿಮ್ಮ ನೋಟು ಪುಸ್ತಕದಲ್ಲಿ ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯಲ್ಲಿ ತಾಜ್ ಮಹಲ್ ಇದೆ ಎಂಬುದನ್ನು ಸಮರ್ಥಿಸಿ ಬರೆಯಿರಿ. ಇನ್ನು ಮುಂದೆ ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯಲ್ಲಿರುವಂತಹ ವಾಸ್ತುಶಿಲ್ಪ ಕೆಂಪು ಕೋಟೆ. ಇದು ದೆಹಲಿಯಲ್ಲಿದೆ. ಈಗ ಚಿತ್ರವನ್ನು ಗಮನಿಸಿ. ಇದು ಮೊಘಲರ ಕಾಲದ ಪ್ರಧಾನ ಕೋಟೆಯಾಗಿದೆ. ಇದನ್ನು ಶಹಜಹಾನನು ನಿರ್ಮಿಸಿದ್ದಾನೆ. ಈ ಕೆಂಪು ಕೋಟೆಯನ್ನು ಪೂರ್ಣವಾಗಿ ಕೆಂಪು ಮರಳಿನಿಂದ ನಿರ್ಮಿಸಲಾಗಿದೆ. ಕೆಂಪು ಕೋಟೆಯ ಕುರಿತು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕೆಂಪು ಕೋಟೆ. ದೆಹಲಿಯಲ್ಲಿರುವ ಕೆಂಪು ಕೋಟೆಯು ಭಾರತದ ನಗರದಲ್ಲಿನ ಸುಂದರವಾದ ಒಂದು ಐತಿಹಾಸಿಕ ಕೋಟೆಯಾಗಿದೆ. ಇದು ಸುಮಾರು 200 ವರ್ಷಗಳ ಕಾಲ ಮೊಘಲ್ ರಾಜವಂಶದ ನಿವಾಸವಾಗಿತ್ತು. ಈ ಕೋಟೆಯನ್ನು ನಿರ್ಮಿಸಿದವರು ಶಹಜಹಾನ್. ಈ ಬೃಹತ್ ಕೋಟೆಯನ್ನು ಮರಳು ಕಲ್ಲಿನಿಂದ ಅದರ ಆವರಣಗಳನ್ನು ನಿರ್ಮಿಸಲಾಗಿದೆ. ಈ ಕೋಟೆಯ ಒಳಭಾಗದಲ್ಲಿ ಸುಂದರವಾದ ಉದ್ಯಾನವನಗಳು, ವೈಭವಯುತವಾದ ಮಂಟಪಗಳು ಇವೆ. ಕೆಂಪು ಕೋಟೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳಿದಿರಲ್ಲ. ಇದು ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯಲ್ಲಿದೆಯಾ? ಗಮನಿಸಿದ್ದೀರಾ? ಗಮನಿಸಿದ್ದೀರಿ. ಏನೆಲ್ಲ ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯಲ್ಲಿ ನಾವು ಕಾಣ್ತೇವೆ? ಹೇಳಿ ನೋಡೋಣ ಒಂದೊಂದಾಗಿ. ಕೆಂಪು ಮರಳು ಕಲ್ಲಿನಿಂದ ನಿರ್ಮಿಸಲಾಗಿದೆ. ಸುಂದರವಾದಂತಹ ಉದ್ಯಾನವನಗಳಿವೆ. ವೈಭವಯುತವಾದಂತಹ ಮಂಟಪಗಳಿವೆ. ಇದೆಲ್ಲವನ್ನು ಗಮನಿಸಿದಾಗ ಇದು ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯಲ್ಲಿದೆ ಎಂಬುದನ್ನು ನಾವು ತಿಳಿದೆವಲ್ವಾ? ಇನ್ನು ಮುಂದೆ ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯಲ್ಲಿರುವಂತಹ ವಾಸ್ತುಶಿಲ್ಪ ಯಾವುದಿದೆ ಎಂಬುದನ್ನು ನೋಡೋಣ. ದೆಹಲಿಯಲ್ಲಿರುವ ಜುಮ್ಮಾ ಮಸೀದಿ. ಶಹಜಹಾನ್ ನಿರ್ಮಿಸಿರುವಂತಹ ಇನ್ನೊಂದು ವಾಸ್ತುಶಿಲ್ಪ ದೆಹಲಿಯಲ್ಲಿರುವ ಜುಮ್ಮಾ ಮಸೀದಿ. ಇವುಗಳನ್ನು ಕೂಡ ಕೆಂಪು ಕಲ್ಲಿನಿಂದ ನಿರ್ಮಿಸಲಾಗಿದೆ. ಈಗ ಗಮನಿಸಿ. ದೆಹಲಿಯ ಜುಮ್ಮಾ ಮಸೀದಿ ಭಾರತದಲ್ಲಿ ಅತ್ಯಂತ ದೊಡ್ಡ ಮಸೀದಿಯಾದ ಇದು
ದಿಲ್ಲಿಯ ಕೇಂದ್ರ ಭಾಗದಲ್ಲಿದೆ. ಮಸೀದಿಯನ್ನು ಪೂರ್ವ, ಉತ್ತರ, ದಕ್ಷಿಣ ಭಾಗಗಳಲ್ಲಿ 3 ಹಂತವಾಗಿ ನಿರ್ಮಿಸಲಾಗಿದೆ. ಎಲ್ಲವನ್ನು ಕೆಂಪು ಮರಳು ಶಿಲೆಯಿಂದ ನಿರ್ಮಿಸಲಾಗಿದೆ. ಈ ಮಸೀದಿಯು 80 ಮೀಟರ್ ಉದ್ದ, 27 ಮೀಟರ್ ಅಗಲವನ್ನು ಹೊಂದಿದೆ. ಬಿಳಿ ಮತ್ತು ಕಪ್ಪು ಮಾರ್ಬಲ್ಗಳ ಪಟ್ಟಿಯನ್ನು ನೀಡಲಾಗಿದೆ. ಇದರ ತುತ್ತ ತುದಿ ಭಾಗವು ಬಂಗಾರದಿಂದ ಆವೃತವಾಗಿದ್ದು, ಮಸೀದಿಯ ಮಹಡಿಯು ಬಿಳಿ ಮತ್ತು ಕಪ್ಪು ಮಾರ್ಬಲ್ಗಳಿಂದ ಆವೃತವಾಗಿದೆ. ಗಮನಿಸಿದಿರಲ್ಲ, ಈ ಮಸೀದಿಯು 80 ಮೀಟರ್ ಉದ್ದ, 27 ಮೀಟರ್ ಅಗಲವನ್ನು ಹೊಂದಿದೆ. ಕೆಂಪು ಮತ್ತು ಕಪ್ಪು ಮಾರ್ಬಲ್ಗಳಿಂದ ನಿರ್ಮಿಸಲಾಗಿದೆ. ಇದರ ತುತ್ತ ತುದಿಯು ಬಂಗಾರದಿಂದ ಆವೃತವಾಗಿದೆ. ಹೀಗೆ ದೆಹಲಿಯಲ್ಲಿರುವ ಜುಮಾ ಮಸೀದಿಯನ್ನು ನೋಡಿದಾಗ ನಮಗೆ ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯನ್ನು ಇದರಲ್ಲಿ ಗುರುತಿಸಲು ಸಾಧ್ಯವಿದೆ. ಯಾವೆಲ್ಲ ವಿಚಾರಗಳನ್ನು ನಾವು ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯಲ್ಲಿದೆ ಎಂದು ಗುರುತಿಸಬಹುದು ಹೇಳಿ ನೋಡೋಣ. ಕೆಂಪು ಕಲ್ಲಿನಿಂದ ನಿರ್ಮಾಣ ಮಾಡಿರುವಂಥದ್ದು, ಬಿಳಿ ಮತ್ತು ಕಪ್ಪು ಮಾರ್ಬಲ್ಗಳಿಂದ ನಿರ್ಮಿಸಿರುವಂಥದ್ದು. ಇದು ಕೂಡ ಒಂದು ಗುಮ್ಮಟವಾಗಿದೆ. ಅತ್ಯಂತ ದೊಡ್ಡ ಮಸೀದಿ ಕೂಡ ಹೌದು. ಈ ಎಲ್ಲವನ್ನು ಗಮನಿಸಿದಾಗ ಇದು ಇಂಡಿಯಾ ಇಸ್ಲಾಮಿಕ್ ಅಥವಾ ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿ ಎಂಬುದನ್ನು ನಾವು ಗುರುತಿಸಬಹುದು. ಇದುವರೆಗೆ ಮಕ್ಕಳೇ ನಾವು ಮಧ್ಯಕಾಲೀನ ಭಾರತದಲ್ಲಿ ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯ ಶಿಲ್ಪಗಳು ಯಾವುದೆಲ್ಲ ಎಂಬುದನ್ನು ಗುರುತಿಸಿದೆವು. ಯಾವುದೆಲ್ಲ ಒಮ್ಮೆ ಹೇಳಿ ನೋಡೋಣ. ಕುತುಬ್ ಮಿನಾರ್, ಹುಮಾಯೂನ್ ಸಮಾಧಿ, ಕೆಂಪು ಕೋಟೆ, ತಾಜ್ ಮಹಲ್, ಜುಮಾ ಮಸೀದಿ. ಇನ್ನು ಮುಂದೆ ದಕ್ಷಿಣ ಭಾರತದ ವಾಸ್ತುಶೈಲಿಯನ್ನು ಗಮನಿಸೋಣ. ದಕ್ಷಿಣ ಭಾರತದಲ್ಲಿದ್ದಂತಹ ಗೋಲಗುಮ್ಮಟ, ಇದು ಬಿಜಾಪುರದಲ್ಲಿದೆ. ಗಮನಿಸಿ, ಗೋಲಗುಮ್ಮಟ ಇದು ಬೀದರ್ ಜಿಲ್ಲೆಯ ಬಿಜಾಪುರದಲ್ಲಿ ಸುಲ್ತಾನನ ಮೊಹಮ್ಮದ್ ಆದಿಲ್ ಶಾ ಅವರ ಸಮಾಧಿ. ವಿಶ್ವದ 2ನೇ ಅತಿ ದೊಡ್ಡ ಮಾನವ ನಿರ್ಮಿತ ಗುಮ್ಮಟವಾಗಿದೆ. ಇಟಲಿಯ ರೋಮ್ ನಗರದ ಬೆಸಿಲಿಕಾ ಚರ್ಚ್ ವಿಶ್ವದ ಅತಿ ದೊಡ್ಡ ಮಾನವ ನಿರ್ಮಿತ ಗುಮ್ಮಟ. ಇದರ ಆಕರ್ಷಣೀಯವೆಂದರೆ ಪ್ರಧಾನ ಕೊಠಡಿಯಲ್ಲಿ ಪ್ರತಿ ಶಬ್ದವು 7 ಬಾರಿ ಪ್ರತಿಧ್ವನಿಯಾಗುತ್ತದೆ. ಹಾಗೆಯೇ ಇಲ್ಲಿರುವ ಪಿಸುಗುಟ್ಟುವ ಶಾಲೆಯಲ್ಲಿ ಅತಿ ಸಣ್ಣ ಶಬ್ದವು 37 ಮೀಟರ್ ದೂರಕ್ಕೆ ಸ್ಪಷ್ಟವಾಗಿ ಕೇಳುತ್ತದೆ. ಕುತುಬ್ ಶಾಹಿ ಸುಲ್ತಾನರ ಕಾಲದಲ್ಲಿ ನಿರ್ಮಿಸಿರುವಂತಹ ವಾಸ್ತುಶಿಲ್ಪವಾಗಿದೆ. ಇನ್ನು ಹೈದರಾಬಾದಿನಲ್ಲಿರುವಂತಹ ಚಾರ್ ಮಿನಾರ್, ಇದು ಕೂಡ ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಗೆ ಉತ್ತಮ ಉದಾಹರಣೆಯಾಗಿದೆ. ಹಾಗಾದ್ರೆ ಮಕ್ಕಳೇ, ಮಧ್ಯಕಾಲೀನ ಭಾರತದಲ್ಲಿ ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಗೆ ಯಾವುದೆಲ್ಲ ಉದಾಹರಣೆಯನ್ನಾಗಿ ನೀಡಬಹುದು? ಕುತುಬ್ ಮಿನಾರ್, ಹುಮಾಯೂನ್ ಸಮಾಧಿ, ತಾಜ್ ಮಹಲ್, ಕೆಂಪು ಕೋಟೆ, ಜುಮಾ ಮಸೀದಿ, ಗೋಲಗುಮ್ಮಟ, ಚಾರ್ ಮಿನಾರ್, ಇದೆಲ್ಲವೂ ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಗೆ ಉತ್ತಮ ಉದಾಹರಣೆಯಾಗಿದೆ. ಇನ್ನು ಮುಂದೆ ದಕ್ಷಿಣ ಭಾರತದ ವಾಸ್ತುಶೈಲಿಯಾಗಿರುವಂತಹ ವಿಠಲ ಸ್ವಾಮಿ ದೇವಾಲಯ, ಇದನ್ನು ಗಮನಿಸೋಣ. ವಿಠಲ ಸ್ವಾಮಿ ದೇವಾಲಯ ಹಂಪಿಯಲ್ಲಿರುವ ವಿಜಯ ವಿಠಲ ದೇವಸ್ಥಾನವು ಒಂದು ಪುರಾತನ ಕಟ್ಟಡವಾಗಿದ್ದು ತನ್ನ ವಾಸ್ತುಶಿಲ್ಪ ಕುಶಲಕಲೆಗೆ ಪ್ರಸಿದ್ಧವಾಗಿದೆ. ಇಲ್ಲಿ ಸುಂದರವಾದ ಕಲ್ಲಿನ ನಿರ್ಮಾಣಗಳಿವೆ. ದೇವಸ್ಥಾನದ ಅಂಗಳದಲ್ಲಿರುವ ಕಲ್ಲಿನ ರಥದ ಸೊಬಗು ಅತ್ಯಂತ ಅದ್ಭುತವಾಗಿದೆ. ಅದೇ ರೀತಿ ಸ್ವಾರಸ್ಯಕರ ಸಂಗೀತ ಸ್ತಂಭಗಳು ಈ ದೇವಸ್ಥಾನದ ರಂಗಮಂಟಪದಲ್ಲಿವೆ. ವಿಜಯನಗರದ ಅರಸರು ನಿರ್ಮಿಸಿದ ಈ ದೇವಾಲಯದ ವೈಭವಯುತವಾಗಿ ಬೆಳಗುತ್ತಿತ್ತು. ಈ ದೇವಾಲಯವು ದ್ರಾವಿಡ ಶೈಲಿಯಲ್ಲಿದೆ. ಸಂಗೀತ ಸ್ತಂಭಗಳ ಪ್ರತ್ಯೇಕತೆ ಎಂದರೆ ಸಂಗೀತ ಪರಿಕರಗಳ ಆಧಾರದಲ್ಲಿ ಪ್ರಧಾನ ಸ್ತಂಭವಿದೆ. ಅದರ ಸುತ್ತಲೂ 7 ಪುಟ್ಟ ಸ್ತಂಭಗಳಿವೆ. ಈ ಪುಟ್ಟ ಸ್ತಂಭಗಳು ಬೇರೆ ಬೇರೆ ಸ್ವರವನ್ನು ಹೊರಹೊಮ್ಮಿಸುತ್ತವೆ. ಹಾಗಾಗಿ ಹಂಪಿಯಲ್ಲಿರುವ ವಿಠಲ ಸ್ವಾಮಿಯ ವಾಸ್ತುಶೈಲಿಯು ಅತ್ಯಂತ ಅದ್ಭುತವಾಗಿದೆ.
ನಾವು ಹಿಂದಿನ ತರಗತಿಯಲ್ಲಿ ಭಾರತೀಯ ವಾಸ್ತುಶೈಲಿಯ ಬಗ್ಗೆ ನೋಡಿದೆವು. ಅದಕ್ಕಿಂತ ಎಷ್ಟು ಭಿನ್ನವಾಗಿದೆ ಎಂಬುದನ್ನು ಗಮನಿಸಿ. ಈ ದೇವಾಲಯದಲ್ಲಿ ಕಲ್ಲನ್ನು ಕೆತ್ತಿ ಒಂದರ ಮೇಲೊಂದು ಇರಿಸಲಾಗಿದೆ. ಕುಸುರಿ ಕೆಲಸಗಳಿಂದ ಸ್ತಂಭಗಳನ್ನು ನಿರ್ಮಿಸಲಾಗಿದೆ. ಇದರಿಂದಾಗಿ ಸಂಗೀತದ ಸಪ್ತಸ್ವರಗಳು ಈ ಕಂಬಗಳಲ್ಲಿ ಹೊರಹೊಮ್ಮುತ್ತವೆ. ಸಣ್ಣ ದೇವಾಲಯಗಳನ್ನು ಸೇರಿಸಿ ದೇವಾಲಯಗಳ ವಿಸ್ತಾರವನ್ನು ಹೆಚ್ಚಿಸಲಾಗಿದೆ. ವಿಶಿಷ್ಟವಾದಂತಹ ವಾಸ್ತುಶಿಲ್ಪವನ್ನು ದಕ್ಷಿಣ ಭಾರತದಲ್ಲಿ ನಾವು ವಿಠಲ ಸ್ವಾಮಿ ದೇವಾಲಯದಲ್ಲಿ ನೋಡಬಹುದು. ಇದೆಲ್ಲಿದೆ? ಹಂಪಿಯಲ್ಲಿದೆ, ಕರ್ನಾಟಕದ ಹಂಪಿಯಲ್ಲಿದೆ. ಇದೇ ರೀತಿಯ ಇನ್ನೊಂದು ದೇವಾಲಯ ಹಜರಾಮ ದೇವಾಲಯ. ಇದು ಕೂಡ ಅದೇ ಶೈಲಿಯನ್ನು ಹೊಂದಿದೆ. ಹಾಗಾದ್ರೆ ಮಕ್ಕಳೇ, ನಾವು ಇಂಡೋ ಇಸ್ಲಾಮಿಕ್ ರೀತಿಯ ವಾಸ್ತುಶೈಲಿಯನ್ನು ನೋಡಿದೆವು. ಭಾರತದ ದೇವಾಲಯದ ವಾಸ್ತುಶೈಲಿಯನ್ನು ನೋಡಿದೆವು. ಅದೇ ರೀತಿ ಭಾರತದ ವಾಸ್ತುಶೈಲಿಗಿಂತ ವ್ಯತ್ಯಸ್ತವಾದಂತಹ ರೀತಿಯ ದಕ್ಷಿಣ ಭಾರತದ ಎರಡು ದೇವಾಲಯಗಳ ವಾಸ್ತು ಶಿಲ್ಪವನ್ನು ನೋಡಿದೆವು. ಅದೇ ಮಧ್ಯಕಾಲೀನ ಭಾರತದ ಸಂದರ್ಭದಲ್ಲಿ ಇನ್ನೊಂದು ವಾಸ್ತುಶೈಲಿ ಬೆಳವಣಿಗೆಯಾಯಿತು. ಅದನ್ನು ಗೋಧಿಕ್ ಶೈಲಿ ಎಂದು ಕರೆಯುತ್ತೇವೆ. ಗೋಧಿಕ್ ಶೈಲಿ ಅಂದರೆ 16ನೇ ಶತಮಾನದಲ್ಲಿ ಪೋರ್ಚುಗೀಸರು ಬೆಳವಣಿಗೆ ಮಾಡಿರುವಂತಹ ವಾಸ್ತು ಶೈಲಿಯಾಗಿದೆ. ಇದರಲ್ಲಿ ಚೂಪಾದ ಗೋಪುರ, ಕಮಾನುಗಳ ವೈಶಿಷ್ಟ್ಯವಾಗಿದೆ. ಇದಕ್ಕೆ ಉತ್ತಮ ಉದಾಹರಣೆ ಕೊಚ್ಚಿಯಲ್ಲಿರುವಂತಹ ಸೈಂಟ್ ಫ್ರಾನ್ಸಿಸ್ ಚರ್ಚ್, ಹಾಗೆ ಗೋವಾದಲ್ಲಿರುವಂತಹ ಬೋಂಜೀಸಸ್ ಇಗರ್ಜಿ. ಇದು ಎರಡು ಉತ್ತಮ ಉದಾಹರಣೆಯಾಗಿದೆ. ಹಾಗಾಗಿ ಮಕ್ಕಳೇ, ಮಧ್ಯಕಾಲೀನ ಭಾರತದ ದೇವಾಲಯಗಳ ಶೈಲಿ, ಭಾರತೀಯ ದೇವಾಲಯಗಳ ಶೈಲಿ, ಅದೇ ರೀತಿ ಮೊಘಲರ ಮತ್ತು ಸುಲ್ತಾನರ ಆಳ್ವಿಕೆಯ ಕಾಲದಲ್ಲಿದ್ದಂತಹ ಇಂಡಿಯೋ ಇಸ್ಲಾಮಿಕ್ ವಾಸ್ತುಶೈಲಿ, ಅದೇ ರೀತಿ ಪೋರ್ಚುಗೀಸರ ಗೋಧಿಕ್ ಶೈಲಿ, ಎಲ್ಲ ವಾಸ್ತುಶೈಲಿಗಳ ಬಗ್ಗೆ ನಾವು ಕಲಿತೆವು. ಹಾಗಾದ್ರೆ ಈ ಎಲ್ಲ ವಾಸ್ತುಶೈಲಿಗಳಲ್ಲಿರುವಂತಹ ವಿಶೇಷತೆ ಏನು ಎಂಬುದನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ. ಇನ್ನು ಮುಂದಿನ ತರಗತಿಯಲ್ಲಿ ಮಧ್ಯಕಾಲೀನ ಭಾರತದ ಸಾಹಿತ್ಯದ ಬಗ್ಗೆ, ಸಂಗೀತದ ಬಗ್ಗೆ ತಿಳಿಲಿಕ್ಕಿದ್ದೇವೆ. ಈ ಮಧ್ಯಕಾಲೀನ ಭಾರತದ ವಾಸ್ತುಶೈಲಿಯ ಕುರಿತು ಒಂದು ಸಣ್ಣ ಮನೆ ಕೆಲಸ ಇದೆ, ಅದನ್ನು ಮಾಡಿ ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿಕೊಡಿ. ಮುಂದಿನ ತರಗತಿಯಲ್ಲಿ ನೋಡೋಣ. ಎಲ್ಲರಿಗೂ ವಂದನೆಗಳು.